ಹಾಯ್ ಎವ್ರಿವನ್, ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ಈ ವಿಡಿಯೋದಲ್ಲಿ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ನ 10th ಚಾಪ್ಟರ್ ದಟ್ ಈಸ್ ಸರ್ಕಲ್ಸ್. ಈ ಚಾಪ್ಟರ್ ನ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಪಾಯಿಂಟ್ಸ್ ನೀವು ಏನನ್ನ ನೆನಪಿಟ್ಕೊಂಡ್ರೆ ಎಕ್ಸಾಮ್ ಅಲ್ಲಿ ಈ ಚಾಪ್ಟರ್ ಇಂದ ಎಲ್ಲಾ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡಬಹುದು. ಆ ಎಲ್ಲಾ ಪಾಯಿಂಟ್ಸ್ ಅನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ಲಿಕ್ಕಿದ್ದೇನೆ. ಸರ್ಕಲ್ಸ್ ಚಾಪ್ಟರ್ ತುಂಬಾ ಈಸಿ ಆಗಿರುವಂತಹ ಚಾಪ್ಟರ್, ಬಟ್ ದ ಥಿಂಗ್ ಇಸ್ ಯು ಶುಡ್ ನೋ ಆಲ್ ದಿ ಕಾನ್ಸೆಪ್ಟ್ಸ್ and you should practice the questions. So practice is what makes you perfect. So ಎಲ್ಲ ಕ್ವೆಶನ್ಸ್ ಅನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಚೆನ್ನಾಗಿ ನೀವು ಸರ್ಕಲ್ಸ್ ಚಾಪ್ಟರ್ ನ ಕ್ವೆಶನ್ಸ್ ಅನ್ನ ಆನ್ಸರ್ ಮಾಡ್ಬೋದು. ಸೊ ವಿದೌಟ್ ಮಚ್ ಡಿಲೇ ನಾವು ಮೊದಲನೇದಾಗಿ ಈಗಾಗಲೇ ಸರ್ಕಲ್ಸ್ ಗೆ ರಿಲೇಟೆಡ್ ಟರ್ಮಿನಾಲಜೀಸ್ ಅನ್ನ ನೀವು ಏನ್ ಕಲ್ತಿದ್ದೀರಿ ಅದನ್ನ ಸ್ವಲ್ಪ ರಿಕಾಲ್ ಮಾಡ್ಕೊಂಡು ಬರುವ. ಓಕೆ, ಸೊ ಸರ್ಕಲ್ ಅದರಲ್ಲಿ ಬರುವಂತಹ ಟರ್ಮಿನಾಲಜೀಸ್ we shall discuss now. So let us draw a circle. So when you draw a circle, you use the compass. Okay, ನೀವು compass ಅನ್ನ ಯೂಸ್ ಮಾಡ್ಕೊಂಡು ಸರ್ಕಲ್ ಅನ್ನ ಡ್ರಾ ಮಾಡಿ. So now consider this is the circle. Okay, ಈಗ ಈ ಸರ್ಕಲ್ ಅನ್ನ ಕನ್ಸಿಡರ್ ಮಾಡಿ. And as I told you, when you draw a circle, please make use of a compass. ನೀವು ಕಂಪಾಸ್ ಅನ್ನ ಯೂಸ್ ಮಾಡ್ಕೊಂಡು ಸರ್ಕಲ್ ಅನ್ನ ಡ್ರಾ ಮಾಡಿ. So this is a circle. Now the circle has a center. Let me write this as O, that is the center of the circle. So ಮೊದಲನೇದಾಗಿ we have center ಇಲ್ಲಿ, that is O. Center ಅಂತ ಹೇಳಿದ್ರೆ when you draw a circle using the compass, ನೀವು ಆ ಕಂಪಾಸ್ ಟಿಪ್ ಅನ್ನ ಯಾವ ಪಾಯಿಂಟ್ ಅಲ್ಲಿ ಇಡ್ತೀರೋ that would be the center of the circle. Okay, ಇಲ್ಲಿ ಇಷ್ಟು ಏರಿಯಾ ಏನು ಕವರ್ ಆಗಿದೆಯೋ ಅದರ ಸೆಂಟರ್ ಪಾಯಿಂಟ್, ದಟ್ ಈಸ್ ದಿ ಸೆಂಟರ್ ಆಫ್ ದಿ ಸರ್ಕಲ್. ಅಂಡ್ ದೆನ್ ವಿ ಹ್ಯಾವ್ ಸರ್ಕಂಫರೆನ್ಸ್. Okay, circumference is this boundary of the circle. Whatever the boundary that is representing a circle, ಅದನ್ನ ನಾವು circumference ಅಂತ ಹೇಳಿ ಕರಿತೇವೆ. Then we have radius. Radius. Okay, you know this is circle. Okay, ಇದರ circumference ಅಂತ ಹೇಳಿದ್ರೆ there are many points lying on this circle ಅಲ್ವಾ? ಈ ಬೌಂಡ್ರಿ ನಾವೇನು ಡ್ರಾ ಮಾಡಿದೇವೋ ಅದರ ಮೇಲೆ ತುಂಬಾ ಪಾಯಿಂಟ್ಸ್ ಇದೆ. and a line segment that is joining center of the circle to any point on the circle. ಸರ್ಕಲ್ ನ ಮೇಲೆ ಇರುವ ಯಾವುದೇ ಪಾಯಿಂಟ್ ಗೆ ಸೆಂಟರ್ ಇಂದ ಡ್ರಾ ಮಾಡಿದಂತಹ ಲೈನ್ ಸೆಗ್ಮೆಂಟ್ ಅನ್ನ we consider it as radius. ಸೇ ಇಲ್ಲಿ ಒಂದು ಪಾಯಿಂಟ್ ಅನ್ನ ನಾನೀಗ ಬಿ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ಪಾಯಿಂಟ್ ಬಿ, ಓ ದಟ್ ಇಸ್ ದಿ ಸೆಂಟರ್ ಆಫ್ ದಿ ಸರ್ಕಲ್, ಹಾಗೆ ಬಿ ಇದನ್ನ ಜಾಯಿನ್ ಮಾಡುವಂತಹ ಲೈನ್ ಸೆಗ್ಮೆಂಟ್ ಅನ್ನ ನಾವು ರೇಡಿಯಸ್ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ಓ ಎ ಅಂಡ್ ಓ ಬಿ ಇದೆರಡು ಈ ಸರ್ಕಲಿನ ರೇಡಿಯಸ್ ಆಯ್ತು. ನೆಕ್ಸ್ಟ್ ಟರ್ಮಿನಾಲಜಿ ಇಟ್ ಇಸ್ ದ ಕಾರ್ಡ್. ಕಾರ್ಡ್ ಅಂದ್ರೇನು? ಈಗ ಸರ್ಕಲ್ ನ ಮೇಲೆ there are infinitely many points ಅಂತ ನಮ್ಗೆ ಗೊತ್ತಿದೆ ಅಲ್ವಾ? ಸರ್ಕಲ್ ನ ಮೇಲೆ ತುಂಬಾ ಪಾಯಿಂಟ್ಸ್ ಇದೆ ಅಂತ ಹೇಳಿ ನಮ್ಗೆ ಗೊತ್ತಿದೆ. ಈಗ ಇಲ್ಲಿ ಒಂದು ಪಾಯಿಂಟ್ ಇ, ಹಾಗೆ ಅನದರ್ ಪಾಯಿಂಟ್ ಎಫ್ ಅನ್ನ ನಾನು ಕನ್ಸಿಡರ್ ಮಾಡಿದ್ರೆ ಸರ್ಕಲ್ ನ ಮೇಲೆ, ಅಂಡ್ ಎ ಲೈನ್ ಸೆಗ್ಮೆಂಟ್ ದಟ್ ಇಸ್ ಜಾಯಿನಿಂಗ್ ದೀಸ್ ಟು ಪಾಯಿಂಟ್ಸ್. ಓಕೆ, ಈಗ ಈ ಲೈನ್ ಸೆಗ್ಮೆಂಟ್ ಸರ್ಕಲ್ ಅನ್ನ ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡ್ತಾ ಇದೆ. ದಿಸ್ ಲೈನ್ ಸೆಗ್ಮೆಂಟ್ ಇಸ್ ಕಾಲ್ಡ್ ಆಸ್ ಕಾರ್ಡ್. ಇಲ್ಲಿ EF is the chord. ಅದೇ ರೀತಿಯಲ್ಲಿ ಈಗ ಇಲ್ಲೊಂದು ಪಾಯಿಂಟ್ G, ಹಾಗೆ ಇಲ್ಲಿ ಪಾಯಿಂಟ್ H ಅಂತ ಹೇಳಿ ಕನ್ಸಿಡರ್ ಮಾಡಿದೆ. ಈ ಎರಡು ಪಾಯಿಂಟ್ ಅನ್ನ ಜಾಯಿನ್ ಮಾಡುವಂತಹ ಲೈನ್ ಸೆಗ್ಮೆಂಟ್ now it is passing through the center of the circle. ಸರ್ಕಲಿನ ಸೆಂಟರ್ ಮೂಲಕ ಪಾಸ್ ಆಗ್ತಾ ಇದೆ. ದಿಸ್ ಲೈನ್ ಸೆಗ್ಮೆಂಟ್ ಈಗ GH ಆಯ್ತು. that is also a chord, ಬಟ್ ಈ ಕಾರ್ಡ್ ಅನ್ನ ನಾವು ಡಯಾಮೀಟರ್ ಅಂತ ಹೇಳಿ ಕರಿತೇವೆ. ದಿಸ್ ಇಸ್ ದಿ ಡಯಾಮೀಟರ್ ಆಫ್ ದಿ ಸರ್ಕಲ್. ಸೊ ವಾಟ್ ಇಸ್ ಡಯಾಮೀಟರ್? ಇಟ್ ಈಸ್ ಎ ಲೈನ್ ಸೆಗ್ಮೆಂಟ್ ದಟ್ ಇಸ್ ಜಾಯಿನಿಂಗ್ ಎನಿ ಟೂ ಪಾಯಿಂಟ್ಸ್ ಆನ್ ದಿ ಸರ್ಕಲ್ ಅಂಡ್ ಪಾಸಿಂಗ್ ಥ್ರೂ ದಿ ಸೆಂಟರ್ ಆಫ್ ದಿ ಸರ್ಕಲ್. ಪಾಸಿಂಗ್ ಥ್ರೂ ದಿ ಸೆಂಟರ್ ಆಫ್ ಸರ್ಕಲ್ ಅಂಡ್ ಜಾಯಿನಿಂಗ್ ಎನಿ ಟೂ ಪಾಯಿಂಟ್ಸ್, ಇಟ್ ಇಸ್ ಕಾಲ್ಡ್ ಡಯಾಮೀಟರ್. ಸೊ ಇಲ್ಲಿ GH ಇಸ್ ದಿ ಡಯಾಮೀಟರ್. ಈಗ ಡಯಾಮೀಟರ್ ಅಲ್ಲಿ ಈಗ ಸೆಂಟರ್ ಇಂದ ಕನ್ಸಿಡರ್ ಮಾಡಿದ್ರೆ
ದಿಸ್ OG ಹಾಗೆ ಇಲ್ಲಿ OH ಎರಡು ಕೂಡ ರೇಡಿಯಸ್. ರೇಡಿಯಸ್ ಅನ್ನ ನಾವು R ಅಂತ ಹೇಳಿ ಬರಿತೇವೆ. ಈಗ ರೇಡಿಯಸ್ ಮತ್ತೆ ಡಯಾಮೀಟರ್ಗೆ ಇರುವಂತಹ ರಿಲೇಶನ್ ಅನ್ನ ಬರೆಯುವುದಾದ್ರೆ D is equal to 2R. R plus R ಅಂತ ಹೇಳಿದ್ರೆ ಡಯಾಮೀಟರ್, ಇಲ್ಲಿ D ಅಂತ ಹೇಳಿದ್ರೆ 2R. ಇದು ತುಂಬಾ ಇಂಪಾರ್ಟೆಂಟ್ ರಿಲೇಶನ್ ಅಲ್ವಾ. ಡಯಾಮೀಟರ್ ಇಸ್ ಟ್ವೈಸ್ ದಟ್ ಆಫ್ ದಿ ರೇಡಿಯಸ್. ಓಕೆ, ಇಲ್ಲಿ D ಅಂದ್ರೆ 2R ಆಯ್ತು. ಈಗ ಕಾರ್ಡ್ ಮತ್ತೆ ಡಯಾಮೀಟರ್ ಇರುವಂತಹ ಡಿಫರೆನ್ಸ್ ನಿಮ್ಗೆ ಗೊತ್ತಾಯ್ತಲ್ವಾ. ಕಾರ್ಡ್ ಅಂದ್ರೆ ಇಟ್ ಈಸ್ ದಿ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ಎನಿ 2 ಪಾಯಿಂಟ್ಸ್ ಆನ್ ದಿ ಸರ್ಕಲ್. ಸರ್ಕಲ್ ನ ಮೇಲಿರುವ ಯಾವುದೇ 2 ಪಾಯಿಂಟ್ ಅನ್ನ ಜಾಯಿನ್ ಮಾಡುವಂತಹ ಲೈನ್ ಸೆಗ್ಮೆಂಟ್ ಅನ್ನ ಕಾರ್ಡ್ ಅಂತ ಹೇಳಿ ಕರಿತೇವೆ. ಡಯಾಮೀಟರ್ ಅಂದ್ರೆ ಏನು? ಡಯಾಮೀಟರ್ ಇಸ್ ಆಲ್ಸೋ ಎ ಕಾರ್ಡ್. ಅದು ಕಾರ್ಡ್ ಹೌದು, ಬಟ್ ವಾಟ್ ಈಸ್ ದ ಡಿಫರೆನ್ಸ್? ಇಟ್ ಈಸ್ ಪಾಸಿಂಗ್ ಥ್ರೂ ದಿ ಸೆಂಟರ್ ಆಫ್ ದಿ ಸರ್ಕಲ್. ಸರ್ಕಲಿನ ಸೆಂಟರ್ ಅಲ್ಲಿ ಪಾಸ್ ಆಗುವಂತಹ ಕಾರ್ಡ್ ಅನ್ನ ನಾವು ಡಯಾಮೀಟರ್ ಅಂತ ಹೇಳಿ ಕರಿತೇವೆ. ಗಾಟ್ ದಿ ಡಿಫರೆನ್ಸ್ ಅಲ್ವಾ. ಏನು? ಕಾರ್ಡ್ ಅಂದ್ರೆ ಜಸ್ಟ್ ಎ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದಿ 2 ಪಾಯಿಂಟ್ಸ್. ಅದೇ ಸೆಂಟರ್ ಅಲ್ಲಿ ಪಾಸ್ ಆಗುವಂತಹ ಕಾರ್ಡ್ ಅನ್ನ ನಾವು ಡಯಾಮೀಟರ್ ಅಂತ ಹೇಳಿ ಕರಿತೇವೆ. ಹೀಗೆ ನೆಕ್ಸ್ಟ್ ಟರ್ಮ್ ಆರ್ಕ್ ಆಫ್ ದಿ ಸರ್ಕಲ್. ಆರ್ಕ್ ಆಫ್ ದಿ ಸರ್ಕಲ್. ಸೊ ಇಲ್ಲಿ ಇನ್ನೊಂದು ಸರ್ಕಲ್ ಅನ್ನ ಡ್ರಾ ಮಾಡ್ತೇನೆ. ಸೇ ಕನ್ಸಿಡರ್ ದಿಸ್ ಸರ್ಕಲ್. ಇಲ್ಲಿ ಈಗ ಸರ್ಕಂಫರೆನ್ಸ್ ಮೇಲೆ ಯಾವ್ದಾದ್ರು ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಇಫ್ ಐ ಕನ್ಸಿಡರ್ ದಿಸ್ ಪಾಯಿಂಟ್ PQ, ಸರ್ಕಂಫರೆನ್ಸ್ ಮೇಲೆ 2 ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಸರ್ಕಂಫರೆನ್ಸ್ ಅಲ್ಲೇ ಅದನ್ನ ಕನ್ಸಿಡರ್ ಮಾಡಿದ್ರೆ ದಟ್ ಇಸ್ ಕಾಲ್ಡ್ ಆರ್ಕ್ ಅಲ್ವಾ. PQ is the arc. ಓಕೆ, ಆರ್ಕ್ ಅಲ್ಲಿ ಮೇಜರ್ ಆರ್ಕ್, ಮೈನರ್ ಆರ್ಕ್ ಅಂತ ಹೇಳಿದೆ. PQ is the ಮೈನರ್ ಆರ್ಕ್. ಹಾಗೆ ಉಳಿದಿರುವಂತಹ ಪಾರ್ಟ್ ಏನಿದೆ P ಮತ್ತೆ Q ಅನ್ನ ಈ ಸೈಡ್ ಇಂದ ಕನ್ಸಿಡರ್ ಮಾಡಿದ್ರೆ ದಟ್ ಇಸ್ P ಅಂಡ್ ದಿಸ್ ಇಸ್ Q ಅಲ್ವಾ. ಸೊ ದಿಸ್ ಇಸ್ ಮೈನರ್, ದಿಸ್ ಇಸ್ ಮೇಜರ್. ಓಕೆ, ಆರ್ಕ್ ಅಂತ ಹೇಳಿದ್ರೆ ನಾವು ಅಲಾಂಗ್ ದಿ ಸರ್ಕಂಫರೆನ್ಸ್, ಸರ್ಕಂಫರೆನ್ಸ್ ನಲ್ಲೇ 2 ಪಾಯಿಂಟ್ ಅನ್ನ ಕವರ್ ಮಾಡಿದ್ರೆ ದಟ್ ಇಸ್ ಆರ್ಕ್ ಆಫ್ ದಿ ಸರ್ಕಲ್. ಹಾಗೆ ನೆಕ್ಸ್ಟ್ ವಿ ಹ್ಯಾವ್ ಸೆಕ್ಟರ್ ಅಂಡ್ ಸೆಗ್ಮೆಂಟ್. ಸೆಕ್ಟರ್ ಅಂಡ್ ಸೆಗ್ಮೆಂಟ್. ಈಗ ಆರ್ಕ್ PQ ಇದೆ. ಈ ಪಾಯಿಂಟ್ P ಮತ್ತೆ Q ಅನ್ನ ಸೆಂಟರಿಗೆ ಜಾಯಿನ್ ಮಾಡಿದ್ರೆ PQ, PO ಹಾಗೆ QO. ಓಕೆ, ಇಲ್ಲಿ ಕವರ್ ಆಗಿರುವಂತಹ ಏರಿಯಾ, ಓಕೆ, ದಿಸ್ ಪಾರ್ಟ್ ದಟ್ ಇಸ್ ಕಾಲ್ಡ್ ಸೆಕ್ಟರ್. ಇಲ್ಲಿ ಇಷ್ಟು ಜಾಗದಲ್ಲಿ ಆರ್ಕ್ ಮತ್ತೆ ಸೆಂಟರ್ ನ ನಡುವೆ ಕವರ್ ಆಗಿರುವಂತಹ ಜಾಗವನ್ನು ನಾವು ಸೆಕ್ಟರ್ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ಈ ರೀತಿಯಾಗಿ ನಮ್ಗೆ ಸೆಕ್ಟರ್ ಅನ್ನ ಕಾಣ್ಲಿಕ್ಕೆ ಸಿಗ್ತದೆ. ದಿಸ್ ಈ ರೀತಿಯಾಗಿರುವಂತಹ ಸೆಕ್ಟರ್. ಈ ಸೆಕ್ಟರ್ ಅಲ್ಲಿ ಕೂಡ ಸ್ಮಾಲ್ ಪಾರ್ಟ್ ದಟ್ ಈಸ್ ಮೈನರ್ ಸೆಕ್ಟರ್, ಹಾಗೆ ದಿಸ್ ಈಸ್ ಮೇಜರ್. ಇನ್ನೊಂದು ಇರುವಂತದ್ದು ಸೆಗ್ಮೆಂಟ್. ಈಗ ಸರ್ಕಲ್ ಇದೆ, ಈ ಸರ್ಕಲ್ಗೆ ಒಂದು ಕಾರ್ಡ್ ಅನ್ನ ಡ್ರಾ ಮಾಡಿದ್ದೀರಿ. XY ಇಸ್ ದಿ ಕಾರ್ಡ್. ಈ XY ಕಾರ್ಡ್ ಸರ್ಕಲ್ ಅನ್ನ 2 ಪಾರ್ಟ್ ಆಗಿ ಡಿವೈಡ್ ಮಾಡ್ತಾ ಇದೆ. ಇಟ್ ಇಸ್ ಡಿವೈಡಿಂಗ್ ದಿ ಸರ್ಕಲ್ ಇಂಟು 2 ಪಾರ್ಟ್ಸ್. ಒನ್ ಪಾರ್ಟ್ ಇಸ್ ದಿಸ್, ಹಾಗೆ ಅದರ್ ಪಾರ್ಟ್ ಇಸ್ ದಿಸ್ ಸೈಡ್. XY ಕಾರ್ಡ್ ಸರ್ಕಲ್ ಅನ್ನ 2 ಪಾರ್ಟ್ ಆಗಿ ಡಿವೈಡ್ ಮಾಡ್ತಾ ಇದೆ. ಅದನ್ನ ನಾವು ಏನಂತ ಹೇಳಿ ಕರಿತೇವೆ? ಸೆಗ್ಮೆಂಟ್ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ಸ್ಮಾಲ್ ಪಾರ್ಟ್ ಇಸ್ ದಿ ಮೈನರ್ ಸೆಗ್ಮೆಂಟ್, ಹಾಗೆ ದಿಸ್ ಇಸ್ ದಿ ಮೇಜರ್ ಸೆಗ್ಮೆಂಟ್. Right? All these terms we have studied in your previous classes. ಇದೆಲ್ಲ ಟರ್ಮ್ಸ್ ಅನ್ನು ನೀವು ಈಗಾಗಲೇ ಕಲ್ತಿದ್ದೀರಿ. ಹಾಗೆ ನಿಮ್ಗೆ ಈ ಎಲ್ಲ ಟರ್ಮ್ಸ್ ಫೆಮಿಲಿಯರ್ ಇರುವಂತದ್ದು. ಸೊ ಸರ್ಕಲ್ ಅಲ್ಲಿ ಸೆಂಟರ್ ಇರ್ತದೆ, ಸರ್ಕಂಫರೆನ್ಸ್ ಅಂಡ್ ದಿ ಅದರ್ ಟರ್ಮ್ಸ್ ರೇಡಿಯಸ್, ಡಯಾಮೀಟರ್, ಕಾರ್ಡ್, ಆರ್ಕ್, ಸೆಕ್ಟರ್ ಹಾಗೆ ಸೆಗ್ಮೆಂಟ್. ಇದೆಲ್ಲವೂ ಬೇಸಿಕ್ ಟರ್ಮ್ಸ್ ರಿಲೇಟೆಡ್ ಟು ದಿ ಸರ್ಕಲ್ ದಟ್ ಯು ಶುಡ್ ಬಿ ನೋಯಿಂಗ್ ಅಲ್ವಾ. ಸೊ ಇದನ್ನ ನಾವು ರಿಕಾಲ್ ಮಾಡಿ ಆಯ್ತು. ಈಗ ಲೆಟ್ ಅಸ್ ಆಕ್ಚುಲಿ ಬಿಗಿನ್ the chapter circles with respect to 10th standard.
ಬೇಸಿಕ್ ಟರ್ಮ್ಸ್ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಈಗ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ನಲ್ಲಿ ಸರ್ಕಲ್ಸ್ ಚಾಪ್ಟರ್ ಅಲ್ಲಿ ನೀವು ಏನೆಲ್ಲ ಪಾಯಿಂಟ್ಸ್ ಅನ್ನ ಕಲಿತೀರಿ ಅದನ್ನ ನಾವು ನೋಡ್ತಾ ಹೋಗುವ. ಇಲ್ಲಿ 10th ಸ್ಟ್ಯಾಂಡರ್ಡ್ ಅಲ್ಲಿ ಸರ್ಕಲ್ಸ್ ಅಲ್ಲಿ ಫಸ್ಟ್ ಗೆ ನೀವು ಕಲಿಯುವಂತದ್ದು ಸರ್ಕಲ್ಸ್ ಅಂಡ್ ಲೈನ್ಸ್. ಈಗಾಗ್ಲೇ ನಿಮ್ಗೆ ಸರ್ಕಲ್ಸ್ ಬಗ್ಗೆ ಬೇಸಿಕ್ ಐಡಿಯಾ ಇದೆ, ಅದೇ ರೀತಿ ಲೈನ್ಸ್ ಅನ್ನು ಕೂಡ ಕಲ್ತಿದ್ದೀರಿ. ಈಗ ಸರ್ಕಲ್ಸ್ ಮತ್ತೆ ಲೈನ್ಸ್ ಅನ್ನ ಜೊತೆಗೆ ಕಲೀಲಿಕ್ಕೆ ಇರುವಂತದ್ದು ಸರ್ಕಲ್ಸ್ ಅಂಡ್ ಲೈನ್ಸ್. ಓಕೆ, ಸೇ ಯು ಹ್ಯಾವ್ ಅ ಸರ್ಕಲ್, ಇದನ್ನ ಸೆಂಟರ್ ಅಂತ ಕನ್ಸಿಡರ್ ಮಾಡಿ, ಅಂಡ್ ಯು ಹ್ಯಾವ್ ಅ ಲೈನ್ ಹಿಯರ್. ಓಕೆ, ಇಲ್ಲೊಂದು ಲೈನ್ ಇದೆ. This is center of the circle. Idu line. Say this line is PQ. Okay. Hage circle, and you have a line like this. Center of the circle. This is the line. ಈ ಲೈನ್ ಅನ್ನ PQ, ಲೈನ್ ಇಸ್ PQ. ಅಬ್ಸರ್ವ್ ಮಾಡಿ ಏನು ಡಿಫರೆನ್ಸ್ ಅನ್ನ ನೀವು ನೋಡ್ತಾ ಇದ್ದೀರಿ ಪ್ರತಿಯೊಂದು ಫಿಗರ್ ಅಲ್ಲಿ ಅಂತ ಹೇಳಿ. ಸೆಂಟರ್ O ಅಂಡ್ ಇಲ್ಲಿ ಲೈನ್ ಇಸ್ ದಿಸ್ ಲೈನ್ P. ಸೊ ನಾನಿಲ್ಲಿ 3 ಫಿಗರ್ ಅನ್ನ ಡ್ರಾ ಮಾಡಿದ್ದೇನೆ. ದಿಸ್ ಇಸ್ ಫಸ್ಟ್ ಒನ್, ಸೆಕೆಂಡ್ ಅಂಡ್ ಥರ್ಡ್. ಈ 3 ಡಯಾಗ್ರಾಮ್ ಅಲ್ಲೂ ಏನು ಡಿಫರೆನ್ಸ್ ಅನ್ನ ನೋಟ್ ಮಾಡ್ತಾ ಇದ್ದೀರಿ. ಇಲ್ಲಿ ಫಸ್ಟ್ ಫಿಗರ್ ಏನ್ ನೋಡ್ತಾ ಇದ್ದೀರಿ, ಯು ಹ್ಯಾವ್ ಲೈನ್ PQ ಅಂಡ್ ಯು ಹ್ಯಾವ್ ಅ ಸರ್ಕಲ್. ಸರ್ಕಲ್ ಮತ್ತೆ ಲೈನ್ ಒಂದನ್ನೊಂದ ಟಚ್ ಆಗ್ತಾನೆ ಇಲ್ಲ. ಸೊ ದಿಸ್ ಲೈನ್ ಇಸ್ ಕಾಲ್ಡ್ ನಾನ್ ಇಂಟರ್ಸೆಕ್ಟಿಂಗ್ ಲೈನ್. ನಾನ್ ಇಂಟರ್ಸೆಕ್ಟಿಂಗ್ ಲೈನ್. ಓಕೆ, ಈ ಸರ್ಕಲ್ ಮತ್ತೆ ಲೈನ್ ನ ನಡುವೆ ಇರುವಂತದ್ದು ಫಿಗರ್ 1 ನಲ್ಲಿ ಇಟ್ ಇಸ್ ನಾನ್ ಇಂಟರ್ಸೆಕ್ಟಿಂಗ್. ಅದೇ ಫಿಗರ್ 2 ಏನ್ ಹೇಳ್ತೀರಿ ಈಗ, ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಹೇಳ್ತೀರಾ? ಸರಿ. ಫಿಗರ್ 3 ಅದು ಕೂಡ ಇಂಟರ್ಸೆಕ್ಟಿಂಗ್ ಲೈನ್ಸ್. ಹಾಗಿದ್ರೆ 2 ಮತ್ತೆ 3 ಅಲ್ಲಿ ಏನಿದೆ ಡಿಫರೆನ್ಸ್? ವಾಟ್ ಡಿಫರೆನ್ಸ್ ಡು ಯು ಅಬ್ಸರ್ವ್ ಇನ್ ಫಿಗರ್ 2 ಅಂಡ್ 3? ಏನ್ ನೋಡ್ತಾ ಇದ್ದೀರಿ? ಅಬ್ಸಲ್ಯೂಟ್ಲಿ ಇಲ್ಲಿ ಫಿಗರ್ 2 ಅಲ್ಲಿ ಈ ಪಾಯಿಂಟ್ ಅನ್ನ ನಾನು A ಅಂತ ಹೇಳಿ ತಕೊಂಡ್ರೆ, another point if I consider it as B. PQ ಅಂತ ಹೇಳುವಂತಹ ಲೈನ್ ಸರ್ಕಲ್ ನ ಮೇಲೆ ಪಾಯಿಂಟ್ A ಮತ್ತೆ B ಅನ್ನ ಇಂಟರ್ಸೆಕ್ಟ್ ಮಾಡಿಕೊಂಡು ಬರ್ತಾ ಇದೆ. ಇಟ್ ಈಸ್ ಇಂಟರ್ಸೆಕ್ಟಿಂಗ್ ದ ಸರ್ಕಲ್ ಅಟ್ 2 ಪಾಯಿಂಟ್ಸ್. ಈ ರೀತಿ ಇರುವಂತಹ ಲೈನ್ ಅನ್ನ ನಾವು ಸೀಕೆಂಟ್ ಅಂತ ಹೇಳಿ ಕರಿತೇವೆ. ಇಟ್ ಇಸ್ ಕಾಲ್ಡ್ ಸೀಕೆಂಟ್. ಸೀಕೆಂಟ್ ಅಂತ ಹೇಳಿದ್ರೆ ಇಟ್ ಈಸ್ ಎ ಲೈನ್ ದಟ್ ಈಸ್ ಇಂಟರ್ಸೆಕ್ಟಿಂಗ್ ಅ ಸರ್ಕಲ್ ಅಟ್ 2 ಪಾಯಿಂಟ್ಸ್. ಒಂದು ಸರ್ಕಲ್ ಅನ್ನ 2 ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಮಾಡ್ತಿರುವಂತಹ ಲೈನ್ ಅನ್ನ ನಾವು ಸೆಕೆಂಡ್ ಅಂತ ಹೇಳಿ ಕರಿತೇವೆ. ಹಾಗಿದ್ರೆ ಥರ್ಡ್ ಫಿಗರ್ ಮತ್ತೆ ಸೆಕೆಂಡ್ ಫಿಗರ್ ಗೆ ಇರುವಂತಹ ಡಿಫರೆನ್ಸ್ ಅನ್ನ ನೋಟ್ ಮಾಡಿದಿರಿ ಅಲ್ವಾ? ಏನದು ಡಿಫರೆನ್ಸ್? ಥರ್ಡ್ ಫಿಗರ್ ಅಲ್ಲಿ ಈ ಕೊಟ್ಟಿರುವಂತಹ ಲೈನ್ ಸೆಗ್ಮೆಂಟ್ PQ ಸರ್ಕಲ್ ಅನ್ನ ಒಂದೇ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಮಾಡ್ತಾ ಇದೆ. ದಿಸ್ ಈಸ್ ದಿ ಪಾಯಿಂಟ್. ಇಲ್ಲಿ ಪಾಯಿಂಟ್ ಅನ್ನ ನಾನು R ಅಂತ ಹೇಳಿ ತಕೊಂಡ್ರೆ, PQ ಲೈನ್ ಸೆಗ್ಮೆಂಟ್ ಸರ್ಕಲ್ ಅನ್ನ R ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಮಾಡ್ತಾ ಇರುವಂತದ್ದು. ಇಟ್ ಈಸ್ ಇಂಟರ್ಸೆಕ್ಟಿಂಗ್ ಸರ್ಕಲ್ ಅಟ್ ಓನ್ಲಿ 1 ಪಾಯಿಂಟ್. ಸರ್ಕಲ್ ಅನ್ನ ಒಂದೇ ಒಂದು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಮಾಡ್ತಾ ಇದೆ. ಈ ಲೈನ್ ಅನ್ನ ನಾವು ಟ್ಯಾಂಜೆಂಟ್ ಅಂತ ಹೇಳಿ ಕರಿತೇವೆ. ಇಟ್ ಇಸ್ ಕಾಲ್ಡ್ ಟ್ಯಾಂಜೆಂಟ್. ಓಕೆ, ಸರ್ಕಲ್ ಅನ್ನ ಇಂಟರ್ಸೆಕ್ಟ್ ಮಾಡದೇ ಇರುವಂತಹ ಲೈನ್ ಅನ್ನ ನಾನ್ ಇಂಟರ್ಸೆಕ್ಟಿಂಗ್ ಲೈನ್ ಅಂತಾನು, ಅದೇ ರೀತಿಯಲ್ಲಿ ಸರ್ಕಲ್ ಅನ್ನ ಯಾವ್ದಾದ್ರು 2 ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಮಾಡಿದ್ರೆ ಅದು ಸೀಕೆಂಟ್. ಸರ್ಕಲ್ ಅನ್ನ ಒಂದೇ ಒಂದು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಮಾಡ್ತಾ ಇದ್ರೆ ದಟ್ ಈಸ್ ಕಾಲ್ಡ್ ಟ್ಯಾಂಜೆಂಟ್. ಸೊ ಟ್ಯಾಂಜೆಂಟ್ ಇಸ್ ಎ ಲೈನ್ ದಟ್ ಈಸ್ ಇಂಟರ್ಸೆಕ್ಟಿಂಗ್ ದಿ ಸರ್ಕಲ್ ಅಟ್ ಓನ್ಲಿ 1 ಪಾಯಿಂಟ್. ಇದು ಟ್ಯಾಂಜೆಂಟ್. 2 ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆದ್ರೆ ದಟ್ ಈಸ್ ಸೀಕೆಂಟ್. ಸೊ ಇದಿಷ್ಟು ಗೊತ್ತಾದ ನಂತರ ಇನ್ನು ನಿಮ್ಗೆ ಕಲಿಬೇಕಾಗಿರುವಂತದ್ದು ಇಂಪಾರ್ಟೆಂಟ್ ಥಿಯರಮ್, ಥಿಯರಮ್ 10.1. ಅದೇ ರೀತಿಯಲ್ಲಿ ಇನ್ನೊಂದು ಥಿಯರಮ್ ಇದೆ, ಥಿಯರಮ್ 10.2. ದಟ್ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಇಲ್ಲಿ ಸರ್ಕಲ್ಸ್ ಚಾಪ್ಟರ್ ಅಲ್ಲಿ 2 ಇಂಪಾರ್ಟೆಂಟ್ ಥಿಯರಮ್ಸ್ ಇದೆ. ಅದನ್ನ ನೀವು ಕಲಿಲೇಬೇಕು. ಯಾಕೆ ಅಂತ ಹೇಳಿದ್ರೆ ಎಕ್ಸಾಮ್ ಅಲ್ಲಿ ಖಂಡಿತವಾಗಿ ಕೂಡ ಈ 2 ಥಿಯರಮ್ಸ್ ಅಲ್ಲಿ ಒಂದು ಥಿಯರಮ್ಸ್ ಅನ್ನ ಕೇಳಿಯೇ ಕೇಳ್ತಾರೆ. ಸೊ ನೌ ಲೆಟ್ ಅಸ್ ಲುಕ್ ಇನ್ ಟು ದ ಥಿಯರಮ್ 10.1.
Theorem 10.1. The tangent at any point of a circle, the tangent at any point of a circle is perpendicular to the radius, is perpendicular to the radius through the point of contact. Through the point of theorem 10.1 tells us that the tangent at any point of a circle is perpendicular to the radius through the point of contact. So ಇಲ್ಲಿ ಒಂದು ಸರ್ಕಲ್ ಇದೆ, ಆ ಸರ್ಕಲ್ ಗೆ ಒಂದು ಟ್ಯಾಂಜೆಂಟ್ ಇದೆ. ಓಕೆ, ನಾವು ಏನು ಪ್ರೂವ್ ಮಾಡಬೇಕಾದ್ದು ಅಂತ ಹೇಳಿದ್ರೆ ರೇಡಿಯಸ್ ಮತ್ತೆ ಟ್ಯಾಂಜೆಂಟ್ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿದೆ ಅಟ್ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಹೇಳಿ. ಸೊ ಈಗ ಸರ್ಕಲ್ ಅನ್ನ ಕನ್ಸಿಡರ್ ಮಾಡುವ. So let us consider the circle. Okay, imagine this is the circle. ನೀವು ಸರ್ಕಲ್ ಅನ್ನ ಡ್ರಾ ಮಾಡುವಾಗ ಕಂಪಾಸ್ ಅನ್ನೇ ಯೂಸ್ ಮಾಡಿಕೊಂಡು ಸರ್ಕಲ್ ಅನ್ನ ಡ್ರಾ ಮಾಡಿ. ಡೋಂಟ್ ಡ್ರಾ ದಿ ಸರ್ಕಲ್ ಯೂಸಿಂಗ್ your hands. Okay, ಕಂಪಾಸ್ ಅನ್ನ ಯೂಸ್ ಮಾಡಿಕೊಂಡೇ ಸರ್ಕಲ್ ಅನ್ನ ಡ್ರಾ ಮಾಡಬೇಕು. So this is the circle with center O. Okay, so ಇಲ್ಲಿ we have a circle given bariri. Given we have a circle. We have a circle with center O and ಈ ಸರ್ಕಲ್ ಗೆ ಒಂದು ಟ್ಯಾಂಜೆಂಟ್ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಐ ವಿಲ್ ಡ್ರಾ ದಿ ಟ್ಯಾಂಜೆಂಟ್ ಹಿಯರ್. ಓಕೆ, ಟ್ಯಾಂಜೆಂಟ್ ಅಂತ ಹೇಳಿದ್ರೆ ಇಟ್ ಈಸ್ ಎ ಲೈನ್ ದಟ್ ಇಸ್ intersecting the circle at only one point. ಈಗಷ್ಟೇ ನಾವು ಕಲ್ತಿರುವಂತದ್ದು. So here we have a tangent. Okay, so ಈ ಟ್ಯಾಂಜೆಂಟ್ ಅನ್ನು ನಾನು XY ಅಂತ ಹೇಳಿ ನೇಮ್ ಮಾಡ್ತೇನೆ. Okay, so we have a circle with center O and tangent XY. And tangent XY. So ಇಲ್ಲಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಹೇಳಿದ್ರೆ ಏನು? ಇಟ್ ಈಸ್ ಅಟ್ ದಟ್ ಪಾಯಿಂಟ್ ವೇರ್ ದ ಟ್ಯಾಂಜೆಂಟ್ ಈಸ್ ಟಚಿಂಗ್ ದಿ ಸರ್ಕಲ್. ಓಕೆ, ಇಲ್ಲಿ ಪಾಯಿಂಟ್ P ಅಂತ ಹೇಳಿದ್ರೆ ಆ P ಪಾಯಿಂಟ್ ಅಲ್ಲಿ ಟ್ಯಾಂಜೆಂಟ್ ಸರ್ಕಲ್ ಅನ್ನ ಟಚ್ ಮಾಡ್ತಾ ಇರುವಂತದ್ದು. ಇಟ್ ಈಸ್ ಟಚಿಂಗ್ ದಿ ಸರ್ಕಲ್. ಓಕೆ, ಯಾವ ಪಾಯಿಂಟ್ ಅಲ್ಲಿ ಟ್ಯಾಂಜೆಂಟ್ ಸರ್ಕಲ್ ಅನ್ನ ಇಂಟರ್ಸೆಕ್ಟ್ ಮಾಡ್ತಿದೆ ಅಥವಾ ಟಚ್ ಮಾಡ್ತಿದೆ, ದಟ್ ಇಸ್ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಸೊ ಇಲ್ಲಿ P ಇಸ್ ದಿ ಪಾಯಿಂಟ್ ಆಫ್ ದಿ ಕಾಂಟ್ಯಾಕ್ಟ್. P is the point of contact. P is the point of contact. ಏನನ್ನ ಪ್ರೂವ್ ಮಾಡಬೇಕು? To prove what we have to prove? That tangent is perpendicular to the radius to the point of contact. So ಇಲ್ಲಿ point of contact P ಅನ್ನ ಸೆಂಟರ್ ಗೆ ಜಾಯಿನ್ ಮಾಡಿದ್ರೆ that is nothing but it is the radius of the circle. Okay, point P ಅನ್ನ O ಗೆ ಜಾಯಿನ್ ಮಾಡಿ. So OP is our radius. OP is perpendicular to XY ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕಾದ್ರೆ radius is perpendicular to the tangent ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕು. ಇಲ್ಲಿ ಸರ್ಕಲ್ ಅನ್ನ ಕಂಪಾಸ್ ಅನ್ನ ಯೂಸ್ ಮಾಡ್ಕೊಂಡೇ ಡ್ರಾ ಮಾಡಿ. ಕಂಪಾಸಿನ ಟಿಪ್ ವಿಲ್ ಬಿ ದಿ ಸೆಂಟರ್ ಆಫ್ ದಿ ಸರ್ಕಲ್. ಇಲ್ಲಿ OP ಅನ್ನ ಡ್ರಾ ಮಾಡಿದ್ರೆ OP is radius, tangent ಅಂತ ಹೇಳಿದ್ರೆ XY. Radius is perpendicular to tangent. OP perpendicular to XY ಅಥವಾ XY perpendicular to OP ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕು. So let us prove that. So now proof. ಈಗ ನಾವೇನ್ ಮಾಡಬೇಕು? XY tangent ನ ಮೇಲೆ we have to consider a point Q.
ಒಂದು ಪಾಯಿಂಟ್ ಕ್ಯೂ ಅನ್ನ ಕನ್ಸಿಡರ್ ಮಾಡಬೇಕು, ಆದ್ರೆ ಅದು ಪಿ ಆಗಿರಬಾರ್ದು. ಕನ್ಸಿಡರ್ ಎ ಪಾಯಿಂಟ್ Q on XY other than P. Okay. ಈಗ XY ನಮ್ಮ ಟ್ಯಾಂಜೆಂಟ್ ಏನಿದೆಯೋ ಆ ಟ್ಯಾಂಜೆಂಟಿನ ಮೇಲೆ ನಾವೊಂದು ಪಾಯಿಂಟ್ Q ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ ಪಾಯಿಂಟ್ Q. ಓಕೆ, ಅದರ್ ದ್ಯಾನ್ P ಅಂದ್ರೆ ಅರ್ಥ ಏನು? P ಅಲ್ಲದ ಒಂದು ಪಾಯಿಂಟ್ Q ಅನ್ನ ನಾವು ಟ್ಯಾಂಜೆಂಟ್ ನ ಮೇಲೆ ಕನ್ಸಿಡರ್ ಮಾಡಬೇಕು. And join OQ and join OQ. ಈಗ O ಮತ್ತೆ Q ಅನ್ನ ಜಾಯಿನ್ ಮಾಡಬೇಕು. ಜಾಯಿನ್ O and Q. ಓಕೆ, OQ ಅನ್ನ ಜಾಯಿನ್ ಮಾಡಿ ಆಯ್ತು. ಈಗ ದಿಸ್ Q is outside the circle. Q ಅಂತ ಹೇಳುವಂತಹ ಪಾಯಿಂಟ್ ಸರ್ಕಲ್ ನ ಹೊರಗೆ ಇದೆ. ಇಲ್ಲಿ ಸರ್ಕಲ್ ಅನ್ನ ಟಚ್ ಆಗ್ತಿರುವ ಪಾಯಿಂಟ್ ಅನ್ನ M ಅಂತ ಹೇಳಿ ಕರೀರಿ. ಓಕೆ, ಸೊ ಮಾರ್ಕ್ ದಿ ಪಾಯಿಂಟ್ ಆನ್ ದಿ ಸರ್ಕಲ್ ಆಸ್ M. OQ ಲೈನ್ ಸೆಗ್ಮೆಂಟ್ ಮೇಲೆ ಸರ್ಕಲ್ ಅನ್ನ ಟಚ್ ಆಗ್ತಿರುವ ಪಾಯಿಂಟ್ ಅನ್ನ M ಅಂತ ಕರೆದ್ರೆ ಯು ನೋ OM is equal to OP. ಯಾಕೆ OM ಮತ್ತೆ OP ಈಕ್ವಲ್? ನಿಮ್ಗೆ ಗೊತ್ತಿದೆ, OM is the radius, ಹಾಗೆ OP is also radius. Radii of the circle, because they are radii of the circle. ಅದೆರಡು ಸರ್ಕಲ್ ನ ರೇಡಿಯೈ ಆಗಿರುವ ಕಾರಣ OM ಮತ್ತೆ OP ಈಕ್ವಲ್. ಈಗ OM ಮತ್ತೆ OQ ಅನ್ನ ಕಂಪೇರ್ ಮಾಡಿದ್ರೆ OQ is greater than OM. ಒಪ್ತೀರಾ? OQ OM ಗಿಂತ ಲೆಂತ್ ಅಲ್ಲಿ ಜಾಸ್ತಿ ಇದೆ. ಇಲ್ಲಿ OM ಮತ್ತೆ OP ಈಕ್ವಲ್ ಅಂತ ನಮ್ಗೆ ಗೊತ್ತಿದೆ, ಹಾಗಾಗಿ OM ಅನ್ನ ನಾನು OP ಅಂತ ಹೇಳಿ ಬರಿಬಹುದು. ಸೊ OQ is greater than OP. OQ is greater than OP ಅಂತ ಹೇಳಿ ನಮ್ಗೆ ಕನ್ಕ್ಲೂಷನ್ ಸಿಕ್ಕಿತು. ಈಗ ನೋಡಿ, ಒಂದು ಲೈನ್ ಅನ್ನ ಕನ್ಸಿಡರ್ ಮಾಡಿ ಅದರಿಂದ ದೂರದಲ್ಲಿ ಒಂದು ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿದ್ರು. ಈ ಪಾಯಿಂಟ್ ಇಂದ ಈ ಲೈನ್ಗೆ ಯು ಕ್ಯಾನ್ ಡ್ರಾ ಮೆನಿ ಲೈನ್ಸ್ ಅಲ್ವಾ? ಅದರಲ್ಲಿ ಒನ್ ವಿಚ್ ಹ್ಯಾಸ್ ಸ್ಮಾಲರ್ ಲೆಂತ್ ವಿಲ್ ಬಿ ಪರ್ಪೆಂಡಿಕ್ಯುಲರ್ ಟು ದಿಸ್ ಲೈನ್. ಇದನ್ನ ಈಗ ಆಲ್ರೆಡಿ ನೀವು ಹಿಂದಿನ ಕ್ಲಾಸಸ್ ಅಲ್ಲಿ ಕಲ್ತಿದ್ದೀರಿ. ಇನ್ ಕೇಸ್ ಇಫ್ ಯು ಹ್ಯಾವ್ ಫಾರ್ಗಾಟನ್ ಇಟ್, ದಿಸ್ ಇಸ್ ದಿ ರಿಸಲ್ಟ್. ಓಕೆ, ಒಂದು ಪಾಯಿಂಟ್ ಇಂದ ಅದರ ಹತ್ತಿರದಲ್ಲಿರುವಂತಹ ಲೈನಿಗೆ ನೀವು ಎಷ್ಟೇ ಲೈನ್ ಡ್ರಾ ಮಾಡಿದ್ರು, ಒನ್ ವಿಚ್ ಇಸ್ ಸ್ಮಾಲರ್ ಇನ್ ಲೆಂತ್ ವಿಲ್ ಬಿ ಪರ್ಪೆಂಡಿಕ್ಯುಲರ್ ಟು ದಿ ಗಿವನ್ ಲೈನ್. ಓಕೆ, ಅದನ್ನೇ ಇಲ್ಲಿ ಈಗ ನಾವು ಅಪ್ಲೈ ಮಾಡಿದ್ರೆ ಇಲ್ಲಿ OQ is more than OP. ಅದರ ಅರ್ಥ OP is perpendicular to XY. ರೀಸನ್ ಏನ್ ಬರೀತೀರಿ? OP is the shortest side. OP is the shortest of all distances. OP is shortest of all distances. So we have proved OP is perpendicular to XY and hence the proof. I hope it is clear. ಇಲ್ಲಿ ಥಿಯರಮ್ 10.1 ತುಂಬಾ ಇಂಪಾರ್ಟೆಂಟ್. ಇದು ಸ್ಟೇಟ್ಮೆಂಟ್ ಅನ್ನು ಕೂಡ ನೀವು ಬೈ ಹಾರ್ಟ್ ಮಾಡ್ಕೊಳ್ಬೇಕು. The tangent at any point of circle is perpendicular to the radius through the point of contact. ಇಲ್ಲಿ ನಮಗೆ ಒಂದು ಸರ್ಕಲ್ ಕೊಟ್ಟಿದ್ದಾರೆ with the center O and the tangent is XY. ಸರ್ಕಲ್ ನ ಸೆಂಟರ್ O, ಟ್ಯಾಂಜೆಂಟ್ XY. P ಅನ್ನುವ ಪಾಯಿಂಟ್ ಅಲ್ಲಿ XY ಟ್ಯಾಂಜೆಂಟ್ ಸರ್ಕಲ್ ಅನ್ನ ಇಂಟರ್ಸೆಕ್ಟ್ ಆಗ್ತಾ ಇದೆ. P is the point of contact. ಓಕೆ, ಇದಿಷ್ಟು ನಮ್ಗೆ ಗಿವನ್, ಇದು ನಮ್ಗೆ ಕೊಟ್ಟಿರುವಂತದ್ದು. ನಾವು ಪ್ರೂವ್ ಮಾಡ್ಬೇಕಾದ ಏನು? ರೇಡಿಯಸ್ OP ಅದು ಟ್ಯಾಂಜೆಂಟ್ XY ಗೆ ಪರ್ಪೆಂಡಿಕ್ಯುಲರ್ ಅಂತ ಹೇಳಿ. ಇದನ್ನ ಪ್ರೂವ್ ಮಾಡ್ಲಿಕ್ಕೆ ನಾವು XY ಟ್ಯಾಂಜೆಂಟಿನ ಮೇಲೆ ಒಂದು ಪಾಯಿಂಟ್ Q ಅನ್ನ ಕನ್ಸಿಡರ್ ಮಾಡ್ತೇವೆ. ಅಲ್ಲಿ ಪಾಯಿಂಟ್ Q ಅಂತ ಹೇಳುವಂತದ್ದು P ಪಾಯಿಂಟ್ ಆಗಿರಬಾರ್ದು. ಓಕೆ, P ಅಲ್ಲದೆ ಟ್ಯಾಂಜೆಂಟ್ XY ಮೇಲೆ ಒಂದು ಪಾಯಿಂಟ್ Q ಅನ್ನ ನಾವು ಕನ್ಸಿಡರ್ ಮಾಡಬೇಕು. ಈ Q ಅಂತ ಹೇಳುವಂತಹ ಪಾಯಿಂಟ್ ಸರ್ಕಲ್ ಇಂದ ಹೊರಗಡೆ ಇರ್ತದೆ. ಸರ್ಕಲ್ ಗೆ ಟಚ್ ಆಗುವಂತಹ ಪಾಯಿಂಟ್ ಅನ್ನ ನಾವು M ಅಂತ ಹೇಳಿ ಕರೆದ್ರೆ, OQ ಅಂತ ಹೇಳುವಂತಹ ಡಿಸ್ಟೆನ್ಸ್ OM ಗಿಂತ ದೊಡ್ಡದು, ಅದನ್ನೇ ಬರ್ದಿದ್ದೇವೆ.
OM is lesser than OQ or OQ is greater than OM. OM ಅಂದ್ರೆ ರೇಡಿಯಸ್ ಆಫ್ ದಿ ಸರ್ಕಲ್, OP is ರೇಡಿಯಸ್ ಆಫ್ ದಿ ಸರ್ಕಲ್. ಈ ಎರಡು ರೇಡಿಯೈಗಳು ಈಕ್ವಲ್ ಅಲ್ವಾ? ಹಾಗಾಗಿ ನಾವೇನ್ ಬರಿಬಹುದು, OQ is greater than OP ಅಥವಾ OP is smaller than OQ ಅಂತ ಹೇಳಿ. ಈಗ ಯಾವುದೇ ಒಂದು ಲೈನ್ಗೆ ಕೊಟ್ಟಂತಹ ಒಂದು ಪಾಯಿಂಟ್ ಇಂದ ನಾವು ಎಷ್ಟು ಲೈನ್ ಡ್ರಾ ಮಾಡಿದ್ರು, ಒಂದು ಸ್ಮಾಲ್ ಡಿಸ್ಟೆನ್ಸ್ ಇರುವಂತಹ ಲೈನ್ ಅದು ಯಾವತ್ತು ಪರ್ಪೆಂಡಿಕ್ಯುಲರ್ ಆಗಿರುವಂತದ್ದು. ಸೊ ಇಲ್ಲಿ OP OQ ಗಿಂತ ಸಣ್ಣ ಲೈನ್ ಆಗಿರುವ ಕಾರಣ OP XY ಗೆ ಪರ್ಪೆಂಡಿಕ್ಯುಲರ್ ಅಂತ ಹೇಳಿ ನಾವು ಪ್ರೂವ್ ಮಾಡ್ತೇವೆ. ಅಂಡ್ ದಿಸ್ ಥಿಯರಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಯು ಕ್ಯಾನ್ ಈಸಿಲಿ ರೈಟ್ ದಿಸ್. ಓಕೆ, ಈಗ ನೆಕ್ಸ್ಟ್ ಪಾಯಿಂಟ್ ನಾವಿಲ್ಲಿ ಕಲಿಬೇಕಾದ ಏನಂತ ಹೇಳಿದ್ರೆ ಸರ್ಕಲ್ ಹಾಗೆ ಪಾಯಿಂಟ್ಸ್. ಸರ್ಕಲಿನ ಒಳಗೆ ಪಾಯಿಂಟ್ಸ್ ಇದ್ರೆ ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡ್ಲಿಕ್ಕೆ ಆಗ್ತದಾ ಅಂತ ಹೇಳಿ. ಓಕೆ, ವಿತ್ ರೆಸ್ಪೆಕ್ಟ್ ಟು ಟ್ಯಾಂಜೆಂಟ್ we are considering the different points of a circle. Number of tangents from a point on the circle. Number of tangents from a point on the circle. ಸೊ ಇಲ್ಲಿ ನಾವೊಂದು ಸರ್ಕಲ್ ಅನ್ನ ಕನ್ಸಿಡರ್ ಮಾಡಿ ಆ ಸರ್ಕಲ್ ಗೆ ವಿತ್ ರೆಸ್ಪೆಕ್ಟ್ ಆಗಿ ಯಾವೆಲ್ಲ ಪಾಯಿಂಟ್ಸ್ ಇಂದ ಸರ್ಕಲ್ ಗೆ ಟ್ಯಾಂಜೆಂಟ್ಸ್ ಅನ್ನ ಡ್ರಾ ಮಾಡಬಹುದು ಅಂತ ಹೇಳಿ ನಾವು ನೋಡ್ತಾ ಹೋಗುವ. ಸೇ ಕನ್ಸಿಡರ್ ಅ ಸರ್ಕಲ್. ನೀವು ಸರ್ಕಲ್ ಅನ್ನ ಡ್ರಾ ಮಾಡುವಾಗ ಕಂಪಾಸ್ ಅನ್ನ ಯೂಸ್ ಮಾಡ್ಕೊಂಡೇ ಡ್ರಾ ಮಾಡಿ. ಓಕೆ, ಸೊ ಇಲ್ಲಿ ದಿಸ್ ಇಸ್ ದಿ ಸೆಂಟರ್ ಆಫ್ ದಿ ಸರ್ಕಲ್. ಓಕೆ, ಸರ್ಕಲ್ ಹಾಗೆ ಅದರ ಸೆಂಟರ್ ಅನ್ನ ಬರ್ಕೊಂಡಿದ್ದೇವೆ. ಈಗ ಇಲ್ಲಿ 3 ಕೇಸಸ್ ಅನ್ನ ಕನ್ಸಿಡರ್ ಮಾಡ್ತಾ ಹೋಗುವ. ಫಸ್ಟ್ ಕೇಸ್ 1, ಪಾಯಿಂಟ್ ಲೈಯಿಂಗ್ ಇನ್ಸೈಡ್ ದಿ ಸರ್ಕಲ್. ಪಾಯಿಂಟ್ lying inside the circle. ಇಲ್ಲಿ ಡ್ರಾ ಮಾಡಿರುವಂತಹ ಸರ್ಕಲ್ ನ ಒಳಗಡೆ ಒಂದು ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ದೇನೆ. ಸರ್ಕಲ್ ನ ಒಳಗಡೆ ಇನ್ಸೈಡ್ ದಿ ಸರ್ಕಲ್ ಐ ಹ್ಯಾವ್ ಕನ್ಸಿಡರ್ಡ್ ಪಾಯಿಂಟ್ A. ಓಕೆ, ಈ ಪಾಯಿಂಟ್ A ಇಂದ ಕ್ಯಾನ್ ಐ ಡ್ರಾ ಅ ಟ್ಯಾಂಜೆಂಟ್ ಟು ದ ಸರ್ಕಲ್. ಇಲ್ಲಿಂದ ಒಂದು ಲೈನ್ ಅನ್ನ ನಾನು ಡ್ರಾ ಮಾಡಿದ್ರೆ, ಪಾಯಿಂಟ್ A ಅಲ್ಲಿ ಒಂದು ಲೈನ್ ಅನ್ನ ಡ್ರಾ ಮಾಡಿದ್ರೆ ಎಷ್ಟು ಟ್ಯಾಂಜೆಂಟ್ ಅನ್ನು ಡ್ರಾ ಮಾಡಬಹುದು? ಇಸ್ ದಿಸ್ ಎ ಟ್ಯಾಂಜೆಂಟ್? ಇದು ಟ್ಯಾಂಜೆಂಟಾ? ಪಾಯಿಂಟ್ A ಇಂದ ಒಂದು ಲೈನ್ ಅನ್ನ ಡ್ರಾ ಮಾಡಿದ್ರೆ ಅಥವಾ A ಥ್ರೂ ಒಂದು ಲೈನ್ ಡ್ರಾ ಮಾಡಿದ್ರೆ ಇದು ಟ್ಯಾಂಜೆಂಟ್ ಆಗ್ತದಾ? ಇಲ್ಲ. ಇಲ್ಲಿ ಇದು ಎರಡು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ. ದಿಸ್ ವುಡ್ ಬಿ ಅ ಸೆಕೆಂಡ್. ಓಕೆ, ಟ್ಯಾಂಜೆಂಟ್ ಆಗುದಿಲ್ಲ. No tangent can be drawn. No tangent can be drawn. ಅಥವಾ number of tangents drawn is 0. ಅಥವಾ number of tangents drawn is equal to 0. ಯಾವುದೇ ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡ್ಲಿಕ್ಕೆ ಆಗುದಿಲ್ಲ. Now we have case 2, point lying on the circle. Point lying on the circle. ಸರ್ಕಲಿನ ಮೇಲೆ ಇರುವಂತಹ ಪಾಯಿಂಟ್. ಓಕೆ, ಈಗ ನಾನು ಇಲ್ಲಿ ಕನ್ಸಿಡರ್ ಮಾಡ್ತೇನೆ ಪಾಯಿಂಟ್ B. ಪಾಯಿಂಟ್ A is inside the circle. ಈಗ ಇಲ್ಲಿ ತಗೊಂಡಿರುವಂತಹ ಪಾಯಿಂಟ್ B that is lying on the circle. ಸರ್ಕಲ್ ನ ಮೇಲೆ ಇರುವಂತಹ ಪಾಯಿಂಟ್. ಈ ಪಾಯಿಂಟ್ ಅಲ್ಲಿ ನಾನೊಂದು ಲೈನ್ ಅನ್ನ ಡ್ರಾ ಮಾಡಿದ್ರೆ, if I draw a line on this point, ಓಕೆ, ಈ ಪಾಯಿಂಟ್ ಅಲ್ಲಿ ನಾನೊಂದು ಲೈನ್ ಅನ್ನ ಡ್ರಾ ಮಾಡಿದೆ. ಇಸ್ ದಿಸ್ ಎ ಟ್ಯಾಂಜೆಂಟ್? ಇದು ಟ್ಯಾಂಜೆಂಟಾ? ಹೌದು. ಪಾಯಿಂಟ್ B ಅಲ್ಲಿ ಈ ರೀತಿ ಒಂದು ಲೈನ್ ಅನ್ನ ಡ್ರಾ ಮಾಡ್ಲಿಕ್ಕೆ ಆಗ್ತದಾ? ಆದ್ರೆ ಅದು ಟ್ಯಾಂಜೆಂಟಾ? ನೋ. ಸೊ ಅಟ್ ಪಾಯಿಂಟ್ B, ಇಲ್ಲಿ B ಪಾಯಿಂಟ್, ಓಕೆ, ಎಷ್ಟು ಟ್ಯಾಂಜೆಂಟ್ಸ್ ಅನ್ನ ಡ್ರಾ ಮಾಡಬಹುದು ನಾವು? ಓನ್ಲಿ 1 ಟ್ಯಾಂಜೆಂಟ್.
ಸೊ ನೀವು ಇಲ್ಲಿ ಒಂದೇ ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡ್ಲಿಕ್ಕೆ ಆಗುದು. ಸೊ ಓನ್ಲಿ ಒನ್ ಟ್ಯಾಂಜೆಂಟ್ ಕ್ಯಾನ್ ಬಿ ಡ್ರಾನ್. ಯಾವಾಗ ಸರ್ಕಲ್ ನ ಮೇಲೆ ಒಂದು ಪಾಯಿಂಟ್ ಇದ್ರೆ. ನೀವೀಗ ಕೇಳ್ಬೋದು ಈ ರೀತಿಯಾಗಿ ಲೈನ್ ಅನ್ನ ಡ್ರಾ ಮಾಡ್ಬೋದಲ್ವಾ ಅಂತ ಹೇಳಿ. ಪಾಯಿಂಟ್ ಬಿ ಇಂದ ಬೇರೆ ಯಾವುದೇ ರೀತಿಯಲ್ಲಿ ನೀವು ಲೈನ್ ಅನ್ನ ಡ್ರಾ ಮಾಡಿದ್ರು ಅದು ಟ್ಯಾಂಜೆಂಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನೆನಪಿಟ್ಕೊಳ್ಬೇಕು. ಪಾಯಿಂಟ್ ಎ ಸರ್ಕಲ್ ನ ಒಳಗೆ ಇರುವಂತದ್ದು, ಅಲ್ಲಿಂದನೂ ಯಾವುದೇ ರೀತಿ ಲೈನ್ ಡ್ರಾ ಮಾಡಿದ್ರು ಅಲ್ಲಿ ಸೆಕೆಂಡ್ ಆಗಬಹುದು ಅಥವಾ ಆಗದೆ ಇರಬಹುದು, ಆದ್ರೆ ಟ್ಯಾಂಜೆಂಟ್ ಪಾಸಿಬಿಲಿಟಿ ಇಲ್ಲ. ಪಾಯಿಂಟ್ ಬಿ ಅಲ್ಲಿ ಒಂದೇ ಒಂದು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡ್ಲಿಕ್ಕೆ ಆಗುವಂಥದ್ದು. ಬೇರೆ ಯಾವುದೇ ರೀತಿಯಲ್ಲಿ ನೀವು ಡ್ರಾ ಮಾಡಿದ್ರು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡ್ಲಿಕ್ಕೆ ಆಗುದಿಲ್ಲ. ಕೇಸ್ 3, point lying outside the circle. Point lying outside the circle. ಸರ್ಕಲಿನ ಹೊರಗಡೆ ಇರುವಂತಹ ಒಂದು ಪಾಯಿಂಟ್. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿದೆ ಅಂತ ಹೇಳಿ ಇಟ್ಕೊಳ್ಳಿ. ಸೊ ದಿಸ್ ಇಸ್ ಪಾಯಿಂಟ್. ಈಗ ಪಾಯಿಂಟ್ ಪಿ ಅಂತ ಹೇಳಿ ತಗೊಂಡಿದ್ದೇನೆ. ಪಾಯಿಂಟ್ ಪಿ ಇಸ್ ಲೈಯಿಂಗ್ ಔಟ್ಸೈಡ್ ದಿ ಸರ್ಕಲ್. ಸರ್ಕಲ್ ನ ಹೊರಗಡೆ ಇರುವಂತಹ ಪಾಯಿಂಟ್ ಇಂದ ಎಷ್ಟು ಟ್ಯಾಂಜೆಂಟ್ಸ್ ಅನ್ನ ಡ್ರಾ ಮಾಡಬಹುದು. ಸೊ ಇಲ್ಲಿ ಪಾಯಿಂಟ್ ಪಿ ಇಂದ ಒಂದು ಲೈನ್ ಈ ರೀತಿಯಾಗಿ ಜಾಯಿನ್ ಮಾಡಬಹುದು. ಸೊ ದಿಸ್ ಇಸ್ ಒನ್ ಟ್ಯಾಂಜೆಂಟ್. ಹಾಗೆ ಇನ್ನೊಂದು ಹೀಗೆ ಡ್ರಾ ಮಾಡಬಹುದು. ಇದು ಬಿಟ್ಟು ಬೇರೆ ಯಾವುದೇ ರೀತಿಯಲ್ಲಿ ನೀವು ಲೈನ್ ಅನ್ನ ಡ್ರಾ ಮಾಡಿದ್ರು ಯು ಕೆನಾಟ್ ಡ್ರಾ ಅ ಟ್ಯಾಂಜೆಂಟ್. ಸೊ ಇಲ್ಲಿ ಎಷ್ಟು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಿದ್ವಿ? ಇಲ್ಲೊಂದು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್, ಇಲ್ಲೊಂದು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ಸೊ ಯು ಹ್ಯಾವ್ ಟೂ ಟ್ಯಾಂಜೆಂಟ್ಸ್. ಪಾಯಿಂಟ್ ಲೈಯಿಂಗ್ ಔಟ್ಸೈಡ್ ದಿ ಸರ್ಕಲ್, ಟೂ ಟ್ಯಾಂಜೆಂಟ್ಸ್ ಕ್ಯಾನ್ ಬಿ ಡ್ರಾನ್. Two tangents can be drawn. Okay, so ಇದು ಇಂಪಾರ್ಟೆಂಟ್. ಕೇಸ್ 1, ಕೇಸ್ 2 ಹಾಗೆ ಕೇಸ್ 3. ಸರ್ಕಲಿನ ಒಳಗಡೆ ಇರುವಂತಹ ಪಾಯಿಂಟ್ ಇಂದ ಒಂದೇ ಒಂದು ಟ್ಯಾಂಜೆಂಟ್ ಅನ್ನು ಡ್ರಾ ಮಾಡ್ಲಿಕ್ಕೆ ಆಗುದಿಲ್ಲ. ಅದೇ ಸರ್ಕಲ್ ನ ಮೇಲೆ ಇರುವಂತಹ ಪಾಯಿಂಟ್ ಅಲ್ಲಿ ಒಂದು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಬಹುದು. ಸರ್ಕಲಿನ ಹೊರಗಡೆ ಇರುವಂತಹ ಪಾಯಿಂಟ್ ಅನ್ನ ನಾವು ತಗೊಂಡ್ರೆ ಆ ಪಾಯಿಂಟ್ ಇಂದ ಎರಡು ಟ್ಯಾಂಜೆಂಟ್ ಗಳನ್ನ ನಾವು ಡ್ರಾ ಮಾಡಬಹುದು. ಹಾಗೆ ಇಲ್ಲಿ ಪಾಯಿಂಟ್ ಔಟ್ಸೈಡ್ ದಿ ಸರ್ಕಲ್, ಇಲ್ಲಿ ಪಿ ಕ್ಯೂ ಮತ್ತೆ ಈ ಪಾಯಿಂಟ್ ಅನ್ನ ಆರ್ ಅಂತ ಕರೆದ್ರೆ ಪಿ ಕ್ಯೂ ಮತ್ತು ಪಿ ಆರ್ ಈಕ್ವಲ್ ಆಗಿರ್ತದೆ. ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್. ಓಕೆ, the two tangents drawn from a point lying outside the circle, length of the tangents will be equal. Lengths of the tangents drawn to a circle from a point lying outside the circle are equal. ಇದನ್ನು ನಾವು theorem 10.2 ಅಲ್ಲಿ ಪ್ರೂವ್ ಮಾಡ್ಲಿಕ್ಕಿದ್ದೇವೆ. and this is very very important result. okay, so ಇದು ತಿಳ್ಕೊಂಡಾಯ್ತು. ಈಗ ನಾವು theorem 10.2 ಅನ್ನ ಪ್ರೂವ್ ಮಾಡುವ. 10.2 ಅಲ್ಲಿ ನಾವೇನ್ ಹೇಳಲಿಕ್ಕಿದ್ದೇವೆ? ಒಂದು ಸರ್ಕಲ್ ಗೆ ಔಟ್ಸೈಡ್ ಅಲ್ಲಿ ಇರುವಂತಹ ಪಾಯಿಂಟ್ ಇಂದ ಎರಡು ಟ್ಯಾಂಜೆಂಟ್ಸ್ ಅನ್ನ ನಾವು ಡ್ರಾ ಮಾಡ್ತೇವೆ. ಆ ಎರಡು ಟ್ಯಾಂಜೆಂಟ್ಸ್ ನ ಲೆಂತ್ ಈಕ್ವಲ್ ಆಗಿ ಇರ್ತದೆ. ಇದು ಥಿಯರಂ ಕೂಡ ತುಂಬಾ ಇಂಪಾರ್ಟೆಂಟ್. ಥಿಯರಂ 10.1 ಅಥವಾ 10.2 ಎರಡರಲ್ಲಿ ಒಂದು ಖಂಡಿತವಾಗಿಯೂ ಕೇಳ್ತಾರೆ. ಲೆಂತ್ಸ್ ಆಫ್ ದಿ ಟ್ಯಾಂಜೆಂಟ್, ಲೆಂತ್ಸ್ ಆಫ್ ದಿ tangents drawn to a circle from an external point, are equal. Let us draw a circle. And let us consider O is the center of the circle. Okay, we have a circle with center O. Right, given statement ಅರ್ಥ ಆಯ್ತು ಅಂತ ಹೇಳಿ ಅನ್ಕೊಳ್ತೇನೆ. ಈಗಾಗಲೇ ಹೇಳಿದ್ದೇನೆ, ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ನಾವು ಸರ್ಕಲ್ ಗೆ ಎರಡು ಟ್ಯಾಂಜೆಂಟ್ಸ್ ಅನ್ನ ಡ್ರಾ ಮಾಡಬಹುದು. ಓನ್ಲಿ ಟೂ ಟ್ಯಾಂಜೆಂಟ್ಸ್ ವಿ ಕ್ಯಾನ್ ಡ್ರಾ.
ಆ ಎರಡು ಟ್ಯಾಂಜೆಂಟ್ಸ್ ನ ಲೆಂತ್ ಈಕ್ವಲ್ ಅಂತ ಹೇಳಿ ನಾವು ಪ್ರೂವ್ ಮಾಡ್ಬೇಕಾಗಿರುವಂತದ್ದು. ಗಿವನ್ we have a circle with center O. ಈ ಸರ್ಕಲಿನ ಹೊರಗೆ let us consider this as point P. Okay, point P is lying outside the circle. Point P is lying outside the circle. ಈಗ ನಾವು ಎರಡು ಟ್ಯಾಂಜೆಂಟ್ಸ್ ಅನ್ನ ಡ್ರಾ ಮಾಡಬೇಕು. ಸೊ ಇಲ್ಲಿ ಪಾಯಿಂಟ್ ಪಿ ಇಂದ ಸರ್ಕಲ್ ಗೆ ಟ್ಯಾಂಜೆಂಟ್ಸ್ ಅನ್ನ ಡ್ರಾ ಮಾಡ್ಕೊಳ್ಳುವ. ಪಿ ಎಕ್ಸ್ ಅಂಡ್ ಪಿ ವೈ ಅಂತ ಹೇಳಿ ಅದನ್ನ ಬರ್ಕೊಳ್ಬೇಕು. ಸೊ ಜಾಯಿನ್ ದಿಸ್. ಓಕೆ, ದಿಸ್ ಇಸ್ ದಿ ಟ್ಯಾಂಜೆಂಟ್. ಹಾಗೆ ಇಲ್ಲಿ ಇನ್ನೊಂದು ಟ್ಯಾಂಜೆಂಟ್. Right, so this is px, py. Px and py are the tangent. Px and py are the tangents. ಎರಡು ಟ್ಯಾಂಜೆಂಟ್ಸ್ ಆಯ್ತು. ಈಗ ಟು ಪ್ರೂವ್, ಇಷ್ಟೇ ನಮಗೆ ಕ್ವೆಶ್ಚನ್ ಅಲ್ಲಿ ಕೊಟ್ಟಿರುವಂತದ್ದು. ವಿ ಹ್ಯಾವ್ ಎ ಸರ್ಕಲ್. ಆ ಸರ್ಕಲ್ ಗೆ ಔಟ್ಸೈಡ್ ಇರುವಂತಹ ಒಂದು ಪಾಯಿಂಟ್ ಇಂದ ಎರಡು ಟ್ಯಾಂಜೆಂಟ್ಸ್ ಇದೆ. ಈಗ ನಾವು ಪ್ರೂವ್ ಮಾಡಬೇಕಾಗಿರುವಂತದ್ದು ಏನು? ಪಿ ಎಕ್ಸ್ ಇಸ್ ಲೆಂತ್ ಆಫ್ ಒನ್ ಟ್ಯಾಂಜೆಂಟ್ ದಟ್ ಇಸ್ ಈಕ್ವಲ್ ಟು ಪಿ ವೈ. ಪಿ ಎಕ್ಸ್ ಮತ್ತೆ ಪಿ ವೈ ಈಕ್ವಲ್ ಅಂತ ಹೇಳಿ ಪ್ರೂವ್ ಮಾಡಬೇಕು. ಈಗ ಪ್ರೂಫ್, ಇದನ್ನ ಪ್ರೂವ್ ಮಾಡ್ಲಿಕ್ಕೆ ನಾವು ಮೊದಲನೇದಾಗಿ ಏನ್ ಮಾಡ್ಬೇಕು? ಪಿ ಓ ಓ ಎಕ್ಸ್ ಓ ವೈ ಅನ್ನ ಜಾಯಿನ್ ಮಾಡ್ಬೇಕು. ಸೊ ರೈಟ್, ಜಾಯಿನ್ ಪಿ ಓ ಓ ಎಕ್ಸ್ and OY. Okay, let us join PO OX ಹಾಗೆ OY. PO OX ಮತ್ತೆ OY ಅನ್ನ ಜಾಯಿನ್ ಮಾಡಿದ್ವಿ. ವಿ ಹ್ಯಾವ್ ಜಾಯಿನ್ಡ್ PO OX and OY. ಈಗ ನಾವು ಆಲ್ರೆಡಿ ಥಿಯರಮ್ 10.1 ನಲ್ಲಿ ಏನ್ ಕಲ್ತಿದ್ದೇವೆ? ದಟ್ ಇಸ್ ರೇಡಿಯಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ ಟ್ಯಾಂಜೆಂಟ್. ಇಲ್ಲಿ OY ಮತ್ತೆ OX ರೇಡಿಯಸ್. ರೇಡಿಯಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್ ಅಂತ ಹೇಳಿದ್ರೆ ದಿಸ್ ಆಂಗಲ್ ಇದು 90 ಡಿಗ್ರಿ, ಇಲ್ಲೂ ಆಂಗಲ್ 90 ಡಿಗ್ರಿ. ಆಂಗಲ್ OXP 90 ಡಿಗ್ರಿ, ಹಾಗೆ ಆಂಗಲ್ OYP ಇಸ್ 90 ಡಿಗ್ರಿ. ಸೊ ಆಂಗಲ್ OXP is equal to angle OYP. They are equal to 90 degree. Reason is that radius is perpendicular to the tangent. Reason ಏನು? Radius is perpendicular. Radius is perpendicular to the tangent. Theorem 10.1 ನಲ್ಲಿ ನಾವು ಕಲ್ತಿದ್ದೇವೆ. Radius is perpendicular to the tangent. So this is the reason. OXP is equal to OYP. Okay. ಈಗ OX ಮತ್ತೆ OY ಕೂಡ ಈಕ್ವಲ್. OX is equal to OY. OX ಮತ್ತೆ OY ಯಾಕೆ ಈಕ್ವಲ್? ಬಿಕಾಸ್ OX ಅಂತ ಹೇಳುವಂತದ್ದು ರೇಡಿಯಸ್, OY is also radius. So they are radii of the circle. Radii of the circle. So ಇನ್ನು ನಾವೀಗ ಪ್ರೂವ್ ಮಾಡಬೇಕಾಗಿರುವಂತದ್ದು PX ಮತ್ತೆ PY ಈಕ್ವಲ್ ಅಂತ ಹೇಳಿ. ಈಗ PX ಮತ್ತೆ PY ಈಕ್ವಲ್ ಮಾಡಬೇಕು ಅಂತ ಹೇಳಿದ್ರೆ ಹಿಯರ್ ನಾವು ಟ್ರಯಾಂಗಲ್ POX ಹಾಗೆ POY ಅನ್ನ ಕನ್ಸಿಡರ್ ಮಾಡಬಹುದು. ಸೊ ಇಲ್ಲಿ ನೋಡಿ, ವಿ ಹ್ಯಾವ್ ಎ ಟ್ರಯಾಂಗಲ್ ಅಲ್ವಾ? PXO ಇದು ಒಂದು ಟ್ರಯಾಂಗಲ್,
ಹಾಗೆ ಇಲ್ಲಿ PYO ಎರಡು ಟ್ರಯಾಂಗಲ್ಸ್ ಇದೆ. ಆ ಎರಡು ಟ್ರಯಾಂಗಲ್ಸ್ ಅನ್ನ ಕಾಂಗ್ರುವೆಂಟ್ ಅಂತ ಹೇಳಿ ಪ್ರೂವ್ ಮಾಡಿದ್ರೆ ನಾವು PX is equal to PY ಅಂತ ಹೇಳಿ ಪ್ರೂವ್ ಮಾಡಬಹುದು. ಸೊ ಲೆಟ್ ಅಸ್ ಕನ್ಸಿಡರ್ ದಿ ಟ್ರಯಾಂಗಲ್. ಇನ್ ಟ್ರಯಾಂಗಲ್ PXO and PYO, PXO ಮತ್ತೆ PYO ಟ್ರಯಾಂಗಲ್ ಅಲ್ಲಿ ಆಂಗಲ್ PXO is equal to PYO, PXO is equal to PYO ಎರಡು ಕೂಡ ರೈಟ್ ಆಂಗಲ್, ದೇ ಆರ್ ರೈಟ್ ಆಂಗಲ್. ಸೊ ಅಲ್ಲಿ ಅದರ ಜೊತೆಗೆ ಒಂದು ರೈಟ್ ಆಂಗಲ್ ಆಯ್ತು. ಹಾಗೆ ಎರಡು ಸೈಡ್ಸ್ OY is equal to OX ಬಿಕಾಸ್ ದೇ ಆರ್ ದಿ ರೇಡಿಯೈ ಆಫ್ ದಿ ಸರ್ಕಲ್ ಆಗ್ಲೇ ಬರ್ದಿದ್ದೇವೆ. ಇನ್ನು ಇಲ್ಲಿ ನೋಡಿ ಎರಡು ಟ್ರಯಾಂಗಲ್ಗೂ ಕಾಮನ್ ಆಗಿರುವಂತಹ ಸೈಡ್, ಓಕೆ, ಅದು ರೈಟ್ ಆಂಗಲ್ಗೆ ಅಪೋಸಿಟ್ ಇರುವಂತಹ ಸೈಡ್ OP. OP is equal to OP, ರೈಟ್. ಇಲ್ಲಿ ಒಂದು ರೈಟ್ ಆಂಗಲ್ ಇದೆ, ಇನ್ನೊಂದು OP ಇದೆ. ದಿಸ್ ಇಸ್ ಹೈಪೋಟೆನ್ಯೂಸ್. ಅದೆರಡು ಕಾಮನ್ ಆಗಿರುವಂತದ್ದು, ಎರಡು ಸರ್ಕಲ್ ಗೆ ಕಾಮನ್ ಆಗಿರುವಂತದ್ದು. ಸೊ ಇಲ್ಲೊಂದು ರೈಟ್ ಆಂಗಲ್ ಇದೆ, ಒಂದು ಹೈಪೋಟೆನ್ಯೂಸ್ ಇದೆ, ಇನ್ನೊಂದು ಸೈಡ್ ಇದೆ. ಓಕೆ, ಸೊ ಇಲ್ಲಿ ನಾವೀಗ ಟ್ರಯಾಂಗಲ್ PXO ಮತ್ತೆ PYO ಕಾಂಗ್ರುವೆಂಟ್ ಅಂತ ಹೇಳಿ ಹೇಳ್ಬೋದು. ಟ್ರಯಾಂಗಲ್ PXO is congruent to triangle PYO. Okay, so reason right angle hypotenuse side, RHS property. Okay, right angle hypotenuse side criteria ದಿಂದ ಟ್ರಯಾಂಗಲ್ PXO ಮತ್ತೆ ಟ್ರಯಾಂಗಲ್ PYO ಕಾಂಗ್ರುವೆಂಟ್ ಅಂತ ಹೇಳಿ ಹೇಳ್ಬೋದು. ಈಗ ಕಾಂಗ್ರುವೆಂಟ್ ಟ್ರಯಾಂಗಲ್ಸ್ ನಲ್ಲಿ ದೇ ಆರ್ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆರ್ ಈಕ್ವಲ್. ಹಾಗಾಗಿ PX is equal to PY ಅಂತ ಹೇಳಿ ಬರಿಬಹುದು. therefore PX is equal to PY. ರೀಸನ್ ಏನು ಇದಕ್ಕೆ? CP ಕಾಂಗ್ರುವೆಂಟ್ ಪಾರ್ಟ್ ಆಫ್ ದಿ ಕಾಂಗ್ರುವೆಂಟ್ ಟ್ರಯಾಂಗಲ್ಸ್. ಹಾಗಾಗಿ PX is equal to PY and hence the proof. hence the ಈ ರೀತಿಯಾಗಿ ನಾವು ಪ್ರೂವ್ ಮಾಡಿಕೊಂಡಿದ್ದೇವೆ. that is the two tangents drawn from an external point to a circle are equal. ಇದು ಥಿಯರಮ್ 10.2 ವೆರಿ ವೆರಿ ಇಂಪಾರ್ಟೆಂಟ್. ಇದರ ರಿಸಲ್ಟ್ ಅಂತೂ ನೀವು ನೆನಪಿಟ್ಕೊಳ್ಳೇಬೇಕು. ಸೊ ಇಲ್ಲಿ ಏನ್ ಮಾಡಿದ್ವಿ ನಾವು, ಒಂದು ಸರ್ಕಲ್, ಅದರ ಸೆಂಟರ್ O ಅಂತ ಹೇಳಿ ಕನ್ಸಿಡರ್ ಮಾಡಿದ್ವಿ, ಅದರ ಎಕ್ಸ್ಟರ್ನಲ್ ಪಾಯಿಂಟ್ P ಅಂತ ಹೇಳಿ ಕನ್ಸಿಡರ್ ಮಾಡಿದ್ವಿ. P ಇಂದ PX ಮತ್ತೆ PY ಎರಡು ಟ್ಯಾಂಜೆಂಟ್ಸ್. ನಮ್ಗೆ ಪ್ರೂವ್ ಮಾಡ್ಬೇಕಾದ್ದು PX is equal to PY ಅಂತ ಹೇಳಿ. ಸೊ ನಾವೇನ್ ಮಾಡಿದ್ವಿ, ಇಲ್ಲಿ ಕನ್ಸ್ಟ್ರಕ್ಷನ್ ಅಂದ್ರೆ ಜಾಯಿನಿಂಗ್ ಮಾಡ್ಕೊಂಡ್ವಿ. PO OX OY ಅನ್ನ ಜಾಯಿನ್ ಮಾಡಿದ್ವಿ. ಅಲ್ಲಿ ನಮ್ಗೆ 10.1 ಥಿಯರಮ್ ಇಂದ ಏನ್ ಗೊತ್ತಿದೆ, ಟ್ಯಾಂಜೆಂಟ್ ಮತ್ತೆ ಸರ್ಕಲ್ ನ ರೇಡಿಯಸ್ ಪರ್ಪೆಂಡಿಕ್ಯುಲರ್ ಅಂತ ಹೇಳಿ. ಹಾಗಾಗಿ ಆಂಗಲ್ PYO ಮತ್ತೆ ಆಂಗಲ್ PXO ಎರಡು ಕೂಡ 90 ಡಿಗ್ರಿ ಆಗಿರ್ತದೆ. ಯಾಕೆ ಅಂತ ಹೇಳಿದ್ರೆ ರೇಡಿಯಸ್ ಮತ್ತೆ ಟ್ಯಾಂಜೆಂಟ್ ಪರ್ಪೆಂಡಿಕ್ಯುಲರ್. ಹಾಗೆ ಇಲ್ಲಿ OY ಮತ್ತೆ OX ರೇಡಿಯಸ್ ಆಗಿರುವ ಕಾರಣ ಅದೆರಡು ಈಕ್ವಲ್. ಸೊ ಇಲ್ಲಿ ಎರಡು ರೈಟ್ ಆಂಗಲ್ ಟ್ರಯಾಂಗಲ್ಸ್ ಇರುವ ಕಾರಣ ನಾವು ಅದನ್ನ ಕಾಂಗ್ರುವೆಂಟ್ ಅಂತ ಹೇಳಿ ಪ್ರೂವ್ ಮಾಡ್ಕೊಂಡ್ವಿ. ಸೊ ಈ ಎರಡು ಟ್ರಯಾಂಗಲ್ಸ್ ಕಾಂಗ್ರುವೆಂಟ್ ಆಗಿರೋ ಕಾರಣ CP/CT ಇಂದ PX ಮತ್ತೆ PY ಈಕ್ವಲ್ ಅಂತ ಹೇಳಿ ನಾವು ಬರ್ಕೊಂಡು ಇಲ್ಲಿ ಪ್ರೂವ್ ಮಾಡಿದ್ವಿ. ಸೊ ದಿಸ್ ಇಸ್ ಥಿಯರಮ್ 10.2. ಸೊ ಬಿಫೋರ್ ಐ ಸ್ಟಾಪ್ ದಿಸ್ ವಿಡಿಯೋ ಇನ್ನೊಂದ್ಸಲ ಏನೆಲ್ಲ ಡಿಸ್ಕಸ್ ಮಾಡಿದ್ವಿ, ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳಿ ಸಮರೈಸ್ ಮಾಡ್ಕೊಳ್ವಾ. ಈಗ ಕ್ವಿಕ್ ಸಮ್ಮರಿ. ನಾವು ಸರ್ಕಲ್ಸ್ ಚಾಪ್ಟರ್ ಅಲ್ಲಿ ಕಲ್ತಿರುವಂತದ್ದು ಏನು, ಒಂದು ಸರ್ಕಲ್ಗೆ ಲೈನ್ ಅದಕ್ಕೆ ಟಚ್ ಆಗದೆ ಇದ್ರೆ ಇಟ್ ಇಸ್ ನಾನ್ ಇಂಟರ್ಸೆಕ್ಟಿಂಗ್. ಅದೇ ಎರಡು ಪಾಯಿಂಟ್ ಅಲ್ಲಿ ಅದು ಲೈನ್ ಅನ್ನ ಸರ್ಕಲ್ ಅನ್ನ ಇಂಟರ್ಸೆಕ್ಟ್ ಮಾಡ್ತಾ ಇದ್ರೆ ಅದನ್ನ ನಾವು ಸಿಕೆಂಟ್ ಅಂತ ಹೇಳಿ ಕರಿತೇವೆ. ಒಂದೇ ಪಾಯಿಂಟ್ ಅಲ್ಲಿ ಲೈನ್ ಅನ್ನ ಇಂಟರ್ಸೆಕ್ಟ್ ಮಾಡ್ತಿದ್ರೆ ದಟ್ ಇಸ್ ಕಾಲ್ಡ್ ಟ್ಯಾಂಜೆಂಟ್. ಈಗ ಒಂದು ಸರ್ಕಲ್ಗೆ ಎಷ್ಟು ಟ್ಯಾಂಜೆಂಟ್ಸ್ ಅನ್ನ ಡ್ರಾ ಮಾಡಬಹುದು? ಹೌ ಮೆನಿ ಟ್ಯಾಂಜೆಂಟ್ಸ್ ಕ್ಯಾನ್ ಬಿ ಡ್ರಾನ್? How many tangents can be drawn to a circle? ಒಂದು ಸರ್ಕಲ್ಗೆ ಎಷ್ಟು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಬಹುದು?
ಯು ಕ್ಯಾನ್ ಡ್ರಾ ಎನಿ ನಂಬರ್ ಆಫ್ ಟ್ಯಾಂಜೆಂಟ್. ಸಿ ಇಲ್ಲೊಂದು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡ್ಬೋದು, ಇಲ್ಲೊಂದು ಟ್ಯಾಂಜೆಂಟ್ ಡ್ರಾ ಮಾಡ್ಬೋದು, ಇಲ್ಲೊಂದು ಡ್ರಾ ಮಾಡ್ಬೋದು, ಅದೇ ರೀತಿ ಈ ಪಾಯಿಂಟ್ಗೆ ಒಂದು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡ್ಬೋದು. ಸೊ ಯು ಕ್ಯಾನ್ ಡ್ರಾ ಇನ್ಫೈನೈಟ್ ಟ್ಯಾಂಜೆಂಟ್. ಒಂದು ಸರ್ಕಲ್ಗೆ ಇನ್ಫೈನೈಟ್ ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡ್ಬೋದು, ಆದ್ರೆ ಒಂದು ಪಾಯಿಂಟ್ ಅಲ್ಲಿ ಯು ಕ್ಯಾನ್ ಡ್ರಾ ಓನ್ಲಿ ಒನ್ ಟ್ಯಾಂಜೆಂಟ್. ಈಗ ಸಪೋಸ್ ಇಫ್ ಯು ಕನ್ಸಿಡರ್ ಪಾಯಿಂಟ್ ಎ, ಪಾಯಿಂಟ್ ಎ ಅಲ್ಲಿ ಎಷ್ಟು ಟ್ಯಾಂಜೆಂಟ್ ಡ್ರಾ ಮಾಡ್ಬೋದು ಅಂತ ಹೇಳಿ ಕೇಳಿದ್ರೆ ಯು ಕ್ಯಾನ್ ಡ್ರಾ ಓನ್ಲಿ ಒನ್ ಟ್ಯಾಂಜೆಂಟ್. ಓಕೆ, ಹಾಗೆ ಇನ್ನೇನ್ ಡಿಸ್ಕಸ್ ಮಾಡಿದ್ವಿ, ಪಾಯಿಂಟ್ ಇನ್ಸೈಡ್ ದಿ ಸರ್ಕಲ್, ಸರ್ಕಲ್ ನ ಒಳಗಡೆ ಒಂದು ಪಾಯಿಂಟ್ ಇದ್ರೆ ಅದರಿಂದ ಯು ಕ್ಯಾನಾಟ್ ಡ್ರಾ ದಿ ಟ್ಯಾಂಜೆಂಟ್. ನಂಬರ್ ಆಫ್ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಅ ಪಾಯಿಂಟ್ ಲೈಯಿಂಗ್ ಇನ್ಸೈಡ್ ದಿ ಸರ್ಕಲ್ ಇಸ್ 0. ಸರ್ಕಲ್ ನ ಮೇಲೆ ಇರುವಂತಹ ಒಂದು ಪಾಯಿಂಟ್ ಇಂದ ಒಂದು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಬಹುದು. ಸರ್ಕಲ್ ನ ಹೊರಗೆ ಇರುವಂತಹ ಪಾಯಿಂಟ್ ಇಂದ ಯು ಕ್ಯಾನ್ ಡ್ರಾ ಓನ್ಲಿ 2 tangents to the circle. ಓಕೆ, ಹಾಗೆ ಥಿಯರಮ್ 10.1 ಅಲ್ಲಿ ಏನ್ ಡಿಸ್ಕಸ್ ಮಾಡಿದ್ವಿ, ಒಂದು ಟ್ಯಾಂಜೆಂಟ್ XY ಇದೆ, ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ಓಕೆ, ಸೊ ಪಾಯಿಂಟ್ ಏನಿದೆ ಆ ಪಾಯಿಂಟ್ಗೆ ರೇಡಿಯಸ್, ಓಕೆ, ರೇಡಿಯಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ ಟ್ಯಾಂಜೆಂಟ್, OP ಪರ್ಪೆಂಡಿಕ್ಯುಲರ್ ಟು XY ಅಂತ ಹೇಳಿ ನಾವು ಪ್ರೂವ್ ಮಾಡಿದ್ದು. ಓಕೆ, at the point of contact radius is perpendicular to the tangent ಅಂತ ಹೇಳಿ ನಾವು ಪ್ರೂವ್ ಮಾಡಿದ್ವಿ. ದಿಸ್ ಇಸ್ ಥಿಯರಮ್ 10.1 ಅಲ್ಲಿ. ಹಾಗೆ ಥಿಯರಮ್ 10.2 ಅಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ದು, a tangent from an external point, ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಎರಡು ಟ್ಯಾಂಜೆಂಟ್ ಅನ್ನ ನಾವು ಸರ್ಕಲ್ ಗೆ ಡ್ರಾ ಮಾಡಬಹುದು. ಅಂದ್ರೆ PX is equal to PY, ಆ ಟ್ಯಾಂಜೆಂಟ್ಸ್ ನ ಲೆಂತ್ ಈಕ್ವಲ್ ಆಗಿರ್ತದೆ. ಅದ್ರ ಜೊತೆಗೆ ಇಲ್ಲಿ ಸೆಂಟರ್ ಆಫ್ ದಿ ಸರ್ಕಲ್, ದಿಸ್ ಆಂಗಲ್ ಇದು 90 ಡಿಗ್ರಿ. ಓಕೆ, ಆ ಎರಡು ಆಂಗಲ್ 90 ಡಿಗ್ರಿ. ಇಲ್ಲಿ ಎರಡು ಆಂಗಲ್ X ಮತ್ತೆ Y ಅಂತ ಹೇಳಿ ಬರೆದ್ರೆ ಆಂಗಲ್ X ಇಸ್ ಈಕ್ವಲ್ ಟು ಆಂಗಲ್ Y. ಅದೇ ರೀತಿ ಇಲ್ಲಿ ಆಂಗಲ್ M ಮತ್ತೆ N ಬರೆದ್ರೆ ಆಂಗಲ್ M ಇಸ್ ಈಕ್ವಲ್ ಟು ಆಂಗಲ್ N ಆಗಿರ್ತದೆ. ಈ ಎಲ್ಲ ಪಾಯಿಂಟ್ಸ್ ಅನ್ನು ನೀವು ನೆನಪಿಟ್ಕೊಳ್ಬೇಕು. OP ಕಾಮನ್, ಹಾಗೆ OX ಮತ್ತೆ OY ರೇಡಿಯಸ್ ಆಗಿರುವ ಕಾರಣ ಅವೆರಡು ಈಕ್ವಲ್ ಆಗಿರ್ತದೆ. OX ಇಸ್ ಈಕ್ವಲ್ ಟು OY, OP ಇಸ್ ಕಾಮನ್. ಇದೆಲ್ಲದರೊಟ್ಟಿಗೆ ನಾವು ಪ್ರೂವ್ ಮಾಡಿರುವಂತದ್ದು PX ಇಸ್ ಈಕ್ವಲ್ ಟು PY. ಓಕೆ, ಸೊ ಸರ್ಕಲ್ ಗೆ ಇನ್ಫೈನೈಟ್ ಟ್ಯಾಂಜೆಂಟ್ಸ್ ಅನ್ನ ನೀವು ಡ್ರಾ ಮಾಡಬಹುದು. ಒಂದು ಪಾಯಿಂಟ್ ಇಂದ ಸರ್ಕಲ್ ನ ಮೇಲಿರುವಂತಹ ಒಂದು ಪಾಯಿಂಟ್ ಇಂದ ನೀವು ಒಂದೇ ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡ್ಲಿಕ್ಕೆ ಆಗುವಂತದ್ದು. ಸರ್ಕಲಿನ ಹೊರಗಿರುವ ಒಂದು ಪಾಯಿಂಟ್ ಇಂದ ಎರಡು ಟ್ಯಾಂಜೆಂಟ್ಸ್ ಅನ್ನ ಡ್ರಾ ಮಾಡಬಹುದು, ಹಾಗೆ ಆ ಎರಡು ಟ್ಯಾಂಜೆಂಟ್ ಗಳ ಲೆಂತ್ಸ್ ಈಕ್ವಲ್ ಆಗಿರ್ತದೆ. ಸೊ ದಿಸ್ ಇಸ್ ದಿ ಸಮ್ಮರಿ. ಇಲ್ಲಿ ಈ ವಿಡಿಯೋದಲ್ಲಿ ನಾವು ಸರ್ಕಲ್ಸ್ ಚಾಪ್ಟರ್ ನ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನಿದೆಯೋ ಅದನ್ನ ನಾನು ಡಿಟೇಲ್ ಆಗಿ ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೇನೆ. ಇದಿಷ್ಟು ಓದ್ಕೊಂಡ್ರೆ ನೀವು ಸರ್ಕಲ್ ಚಾಪ್ಟರ್ ನ ಯಾವುದೇ ಕ್ವೆಶನ್ಸ್ ಅನ್ನ ಖಂಡಿತವಾಗಿ ಕೂಡ ಸಾಲ್ವ್ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಹಾಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ ಪಾಯಿಂಟ್ಸ್ ಕುರಿತಾಗಿ ಏನಾದ್ರೂ ಕ್ವೆಶನ್ಸ್ ನಿಮ್ಮಲ್ಲಿ ಇದ್ದಲ್ಲಿ, ಡೌಟ್ಸ್ ಇದ್ದಲ್ಲಿ ಇದೇ ವಿಡಿಯೋದ ಕೆಳಗಿನ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ನಿಮ್ಮ ಕ್ವೆಶನ್ಸ್ ಅನ್ನ ಪೋಸ್ಟ್ ಮಾಡಬಹುದು. ಡೆಫಿನೆಟ್ಲಿ ಐ ವಿಲ್ ಆನ್ಸರ್ ಯುವರ್ ಕ್ವೆಶನ್ಸ್. ಈ ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂಬರುವ ವಿಡಿಯೋದ ನೋಟಿಫಿಕೇಶನ್ ಅನ್ನ ಪಡಿಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನು ಕೂಡ ಎನೇಬಲ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Stay connected, keep learning, take care, bye bye.